ಕೀರ್ತನೆ 136 1ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ. ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಆತನ ಒಳ್ಳೆತನವನ್ನು ನೆನಪಿಸಿಕೊಳ್ಳಲು ಬೈಬಲ್ನಲ್ಲಿ ಅನೇಕ ಅದ್ಭುತವಾದ ಉದಾಹರಣೆಗಳಿವೆ. ಅದರಲ್ಲಿ ಪ್ರಮುಖವಾದ 3 ಉದಾಹರಣೆಗಳು ಇಲ್ಲಿವೆ. ಮೊದಲನೇದಾಗಿ 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ ಅರಸನಾದ ದಾವೀದನು ಒಡಂಬಡಿಕೆಯ ಮಂಜೂಷವನ್ನು ತಂದಾಗ ಬೈಬಲ್ನಲ್ಲಿ ಕೀರ್ತನೆ 136 1ನೇ ವಾಕ್ಯವನ್ನು, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಮೊದಲ ಬಾರಿ ಈ ವಾಕ್ಯವನ್ನು ಬಳಸಿದ್ದು ಅರಸನಾದ ದಾವೀದನು. ದೇವರ ಸಾನ್ನಿಧ್ಯದ ಸಂಕೇತವಾಗಿದ್ದ ಒಡಂಬಡಿಕೆಯ ಮಂಜೂಷವನ್ನು ದಾವೀದನು ಯೆರೂಸಲೇಮಿಗೆ ತಂದಾಗ ಆತನು ಇಡೀ ಇಸ್ರಾಯೇಲ್ ಜನರೆದುರು ಮಹಾ ಆನಂದದಿಂದ ಕುಣಿದು ದೇವರನ್ನು ಕೊಂಡಾಡಿದನು. ದಾವೀದನು ತನ್ನ ಕಷ್ಟದ ದಿನಗಳನ್ನೆಲ್ಲ ನೆನೆಸಿಕೊಂಡು ದೇವರು ತನ್ನನ್ನು ರಾಜನಾಗಿ ಮಾಡಿ ತನ್ನ ಜನರನ್ನು ಆಶೀರ್ವದಿಸುವುದಕ್ಕಾಗಿ ಆತನು ಒಳ್ಳೆಯವನು, ಆತನ ಕೃಪೆ ನಿರಂತರವಾದದ್ದು ಎಂದು ಹಾಡಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದನು. ನಮ್ಮ ಜೀವನದಲ್ಲಿ ದೇವರು ಮಾಡಿದ ಒಳ್ಳೆ ಕಾರ್ಯಗಳನ್ನು ನೆನೆಸಿ ಆತನನ್ನು ಸ್ತುತಿಸಿ ಸ್ತೋತ್ರ ಮಾಡುವುದಕ್ಕೆ ಇದು ಉತ್ತಮ ಉದಾಹರಣೆ. ಎರಡನೇದಾಗಿ ನೋಡುವಾಗ ದಾನಿಯೇಲನು, ದಾನಿಯೇಲ 2ನೇ ಅಧ್ಯಾಯ 19ರಿಂದ 23ನೇ ವಾಕ್ಯದಲ್ಲಿ ದಾನಿಯೇಲನು ಸಂಕಷ್ಟದ ಸಮಯದಲ್ಲಿ ದೇವರನ್ನ ಸ್ತುತಿಸಿದನು. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳುತ್ತದೆ. ಆ ಕನಸು ಮತ್ತು ಅದರ ಅರ್ಥವನ್ನು ಯಾರು ಹೇಳದಿದ್ದರೆ ದೇಶದ ಎಲ್ಲಾ ಜ್ಞಾನಿಗಳನ್ನು ಕೊಲ್ಲುವುದಾಗಿ ರಾಜನು ಆಜ್ಞಾಪಿಸುತ್ತಾನೆ. ದಾನಿಯೇಲ ಮತ್ತು ಅವನ ಸ್ನೇಹಿತರ ಪ್ರಾಣಕ್ಕೂ ಅಪಾಯವಿರುತ್ತದೆ. ದಾನಿಯೇಲನು ದೇವರೆಡೆ ಪ್ರಾರ್ಥಿಸಿದಾಗ ದೇವರು ರಾತ್ರಿಯ ದರ್ಶನದಲ್ಲಿ ಆ ರಹಸ್ಯವನ್ನು ಬಯಲ್ಪಡಿಸುತ್ತಾನೆ. ತಕ್ಷಣವೇ ದಾನಿಯೇಲನು, ನನ್ನ ಪಿತೃಗಳ ದೇವರೇ, ನೀನು ನನಗೆ ಜ್ಞಾನವನ್ನು ಬಲವನ್ನು ಕೊಟ್ಟು ಕೃಪೆ ಮಾಡಿದ್ದಿ, ನಿನಗೆ ಕೃತಜ್ಞತಾಸ್ತುತಿ ಮಾಡುತ್ತೇನೆ ಎಂದು ದೇವರ ಒಳ್ಳೆಯತನವನ್ನು ಕೊಂಡಾಡುತ್ತಾನೆ. ಸಂಕಷ್ಟದ ಸಮಯದಲ್ಲಿ ದೇವರು ನಮಗೆ ನೀಡುವ ಮಾರ್ಗದರ್ಶನಕ್ಕೆ ಕೃತಜ್ಞತೆ ಸಲ್ಲಿಸುವುದನ್ನು ಇದು ಕಲಿಸುತ್ತದೆ. ಮೂರನೇದಾಗಿ ಹನ್ನಳು. 1 ಸಮುವೇಲ 2ನೇ ಅಧ್ಯಾಯ 1ರಿಂದ 10ನೇ ವಾಕ್ಯದಲ್ಲಿ ಹನ್ನಳಿಗೆ ಬಹಳ ಕಾಲದವರೆಗೂ ಮಕ್ಕಳಿಲ್ಲದೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಬಹಳ ಅವಮಾನ ಮತ್ತು ದುಃಖವನ್ನು ಅನುಭವಿಸುತ್ತಿರುತ್ತಾಳೆ. ಆಕೆ ಒಂದು ದಿನ ದೇವಾಲಯದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಸಮುವೇಲನೆಂಬ ಮಗನನ್ನು ಕರುಣಿಸುತ್ತಾನೆ. ಮಗನು ಹುಟ್ಟಿದ ತಕ್ಷಣ ಹನ್ನಳು ತನ್ನ ದುಃಖವನ್ನೆಲ್ಲ ಮರೆತು, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸ ಪಡುತ್ತದೆ, ಯೆಹೋವನ ಹೊರತು ಪರಿಶುದ್ಧನು ಯಾರೂ ಇಲ್ಲ ಎಂದು ದೇವರಿಗೆ ಕೃತಜ್ಞತೆಯ ಮಹಾ ಪ್ರಾರ್ಥನೆಯನ್ನು ಅರ್ಪಿಸುತ್ತಾಳೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಾಗ ದೇವರ ಒಳ್ಳೆತನವನ್ನು ಮರೆಯದೆ ಧನ್ಯವಾದ ಹೇಳುವುದಕ್ಕೆ ಇದು ಅತ್ಯಂತ